ನಮಸ್ಕಾರ ಸ್ನೇಹಿತರೆ. ಶುಕ್ರವಾರ ಅಪ್ಪಿತಪ್ಪಿಯೂ ಈ ವಸ್ತುಗಳನ್ನು ಮನೆಗೆ ತರಬೇಡಿ. ಎಂಥ ಸಿರಿವಂತನು ಬಡವನಾಗುತ್ತಾನೆ, ದಾರಿದ್ರ್ಯ ಒಕ್ಕರಿಸುತ್ತೆ. ಹೌದು, ವಾರದ ಶುಕ್ರವಾರವನ್ನು ಲಕ್ಷ್ಮೀ ದೇವಿಗೆ ಸಮರ್ಪಿಸಲಾಗುತ್ತದೆ. ಲಕ್ಷ್ಮೀ ದೇವಿಯ ಜೊತೆಗೆ ಶುಕ್ರನನ್ನು ಕೂಡ ಪೂಜಿಸಲಾಗುತ್ತದೆ. ಈ ದಿನ ಮಹಿಳೆಯರು ಪೂಜೆಯನ್ನು ಮಾಡುವುದಲ್ಲದೆ ದಾನವನ್ನು ಮಾಡುತ್ತಾರೆ. ಹಿಂದೂ ಧರ್ಮದ ಪ್ರಕಾರ ಲಕ್ಷ್ಮೀ ಸಂಪತ್ತಿನ ದೇವತೆ. ಹಾಗಾಗಿ ಅದೃಷ್ಟ ಬರಲು ಪ್ರತಿ ಶುಕ್ರವಾರ ಲಕ್ಷ್ಮೀ ಪೂಜೆ ಮಾಡಬೇಕೆಂಬ ನಿಯಮವಿದೆ. ಲಕ್ಷ್ಮೀ ದೇವಿಯ ಆಶೀರ್ವಾದಕ್ಕಾಗಿ ಮನೆಯೊಳಗೆ ಕೆಲವು ವಸ್ತುಗಳನ್ನು ಖರೀದಿಸುವುದು ಅಥವಾ ತರುವುದು ಅಶುಭವೆಂದು ಹೇಳಲಾಗುತ್ತದೆ. ಹಿಂದೂ ಧರ್ಮದಲ್ಲಿ ವಾರದ 7 ದಿನಗಳು ಪ್ರತಿದಿನವೂ ವಿಭಿನ್ನ ದೇವತೆಗಳಿಗೆ ಮೀಸಲಾಗಿದೆ. ಈ ಹಿನ್ನೆಲೆಯಲ್ಲಿ ಶುಕ್ರವಾರವನ್ನು ಲಕ್ಷ್ಮೀ ದೇವಿಗೆ ಸಮರ್ಪಿಸಲಾಗಿದೆ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಶುಕ್ರವಾರದಂದು ಮಾಡುವ ಕ್ರಿಯೆಗಳು ಲಕ್ಷ್ಮೀ ದೇವಿಯ ಆಶೀರ್ವಾದವನ್ನು ಜೀವನ ಉದ್ದಕ್ಕೂ ತರುತ್ತದೆ ಎಂದು ನಂಬಲಾಗುತ್ತದೆ. ಇದಲ್ಲದೆ ಶುಕ್ರವಾರದಂದು ನೀವು ಕೆಲವು ಕೆಲಸಗಳನ್ನು ಮಾಡಿದರೆ ಧನಲಕ್ಷ್ಮಿ ಕೋಪಗೊಳ್ಳುತ್ತಾಳೆ. ಲಕ್ಷ್ಮೀ ದೇವಿ ಕೋಪಗೊಂಡರೆ ಭಕ್ತರು ಬಡತನವನ್ನು ಅನುಭವಿಸುತ್ತಾರೆ. ಲಕ್ಷ್ಮೀ ದೇವಿಯು ಕೋಪಗೊಂಡರೆ ಶ್ರೀಮಂತನಿಂದ ಬಡವನಾಗಿ ಬದಲಾಗಲು ಹೆಚ್ಚು ಸಮಯ ತೆಗೆದುಕೊಳ್ಳುವುದಿಲ್ಲ ಎಂದು ಹೇಳಲಾಗುತ್ತದೆ. ಆದ್ದರಿಂದ ವಾಸ್ತುಶಾಸ್ತ್ರದ ಪ್ರಕಾರ ಈ ದಿನ ಮನೆಯಲ್ಲಿ ಕೆಲವು ರೀತಿಯ ವಸ್ತುಗಳನ್ನು ಖರೀದಿಸಬೇಡಿ ಅಥವಾ ತರಬೇಡಿ. ಮೊದಲನೇದಾಗಿ ಶುಕ್ರವಾರದಂದು ತಪ್ಪಾಗಿ ಅಡುಗೆ ವಸ್ತುಗಳನ್ನು ಖರೀದಿಸಬಾರದು, ಏಕೆಂದರೆ ಇದು ಜೀವನದಲ್ಲಿ ವಿವಿಧ ಸಮಸ್ಯೆಗಳು ಮತ್ತು ತೊಂದರೆಗಳಿಗೆ ಕಾರಣವಾಗಬಹುದು. ಎರಡನೇದಾಗಿ ಜ್ಯೋತಿಷ್ಯದ ಪ್ರಕಾರ ಶುಕ್ರವಾರ ಅಪ್ಪಿತಪ್ಪಿಯೂ ಯಾವುದೇ ಆಸ್ತಿ ವಹಿವಾಟು ಮಾಡಬೇಡಿ. ಇವೆಲ್ಲವುಗಳಿಂದ ದೂರವಿರಲು ಪ್ರಯತ್ನಿಸಿ. ಇಲ್ಲವಾದಲ್ಲಿ ಕುಟುಂಬವು ಪರಿಣಾಮಗಳನ್ನು ಅನುಭವಿಸಬೇಕಾಗುತ್ತದೆ. ಮೂರನೇದಾಗಿ ಶುಕ್ರವಾರದಂದು ಯಾರಿಗೂ ಸಿಹಿ ನೀಡಬೇಡಿ. ಆಗ ಶುಕ್ರನು ದುರ್ಬಲನಾಗಬಹುದು, ಮನೆಯ ನೆಮ್ಮದಿಗೂ ಭಂಗ ಬರಲಿದೆ. ಶುಕ್ರವಾರ ಯಾರಿಗೂ ಹಣ ನೀಡಬೇಡಿ. ನಾಲ್ಕನೇದಾಗಿ ಅಪ್ಪಿತಪ್ಪಿಯು ಮನೆಯನ್ನು ಕೊಳಕು ಅಥವಾ ಅಶುದ್ಧವಾಗಿ ಬಿಡಬೇಡಿ. ಎಲ್ಲಿ ಸ್ವಚ್ಛತೆ ಇರುವುದೋ ಅಲ್ಲಿ ಲಕ್ಷ್ಮೀ ದೇವಿ ನೆಲೆಸುತ್ತಾಳೆ ಎಂಬುದನ್ನು ಮರೆಯದಿರಿ. ಅದರಲ್ಲೂ ಮನೆಯ ಪೂಜಾ ಕೋಣೆಯನ್ನು ಸದಾ ಸ್ವಚ್ಛವಾಗಿಟ್ಟುಕೊಳ್ಳಬೇಕು. ಐದನೇದಾಗಿ ಹಳಸಿದ ಅಥವಾ ಕೊಳಕು ಬಟ್ಟೆಗಳನ್ನು ಧರಿಸುವುದರಿಂದ ನವಗ್ರಹಗಳಲ್ಲಿ ಛಾಯಾಗ್ರಹವಾದ ರಾಹುವಿನ ಕೋಪ ಉಂಟಾಗುತ್ತದೆ. ರಾಹು ಅಂತಹ ವ್ಯಕ್ತಿಯ ಆರೋಗ್ಯವನ್ನು ಹಾನಿಗೊಳಿಸಬಹುದು. ಆದ್ದರಿಂದ ಶುಕ್ರವಾರದಂದು ಶುಭ್ರವಾದ ಬಟ್ಟೆಗಳನ್ನು ಧರಿಸಿ. ಲಕ್ಷ್ಮೀ ದೇವಿಯ ಕೃಪೆ ಸದಾ ಇರುತ್ತದೆ. ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟವಾಯ್ತಾ? ಇಷ್ಟವಾಗಿದ್ದರೆ ವಿಡಿಯೋಗೊಂದು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ. ಸ್ನೇಹಿತರೆ, ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.